ದೇಶದ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಒಂದು ವರ್ಷ ಒಡವೆ ತಗೋಬೇಡಿ ಹೆಣ್ಮಕ್ಳು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಿರೋದು? ಅಲ್ಲ, ಅವ್ರು ಹೇಳ್ತಿರೋದು ನಿಜ. ಈಗ ಒಡವೆ ಅಂತ ಆಸೆಗೆ ಬಿದ್ದು ಜನ ಏನಾಗಿದ್ದಾರೆ ಗೊತ್ತಾ, ಬರೀ ಒಡವೆ ದುಡ್ಡಿಗೆ ಹಾಕ್ಬಿಟ್ಟು ಬೇರೆದೆಲ್ಲ ಪರದೇಶ ಮಾಡ್ತಿದ್ದಾರೆ. ನಮ್ಮ ದೇಶದ ನಾವು ಇದನ್ನ ಮಾಡ್ಕೊಂಡು ಒಡವೆನ ಬೇರೆಯವ್ರದ್ದು ಇಷ್ಟೊಂದು ದುಡ್ಡು ಕಾಸ್ಟ್ ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಉಮಗೋಲ್ಡು ಒಂದೇ ಆಗಿದೆ, ಅದು ಒಂದೇ ಆಗಿದೆ. ಕಳ್ಳಕಾಕರದು ಇದಾಗ್ತಿದೆ. ಆ ದುಡ್ಡನ್ನ ಸೇವ್ ಮಾಡಿಕೊಂಡ್ರೆ ಮುಂದಕ್ಕೆ ಒಂದು ತೊಂದರೆ ಇಲ್ದಂಗೆ ಏನಾದರೂ ಆಗುತ್ತೆ. ಆಗ ಮೋದಿಜಿ ಹೇಳ್ತಿರೋದು ಒಳ್ಳೆ ಕೆಲಸನೇ ಅದಲ್ಲ ಅಂತ. ಅದು ನಮ್ಮ ಆಸೆ ಅಲ್ವಾ ಮ್ಯಾಮ್? ಹೆಣ್ಮಕ್ಳು ಆಸೆ 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 ಐತಿ ಅಂತೇಳಿ ಸಣ್ಣ ಪುಟ್ಟದ್ದು ತಗೊಳ್ಳಿ, ತುಂಬಾ ಕಾಸ್ಟ್ ಹಾಕ್ಬೇಡಿ ಅಂತ ಹೇಳ್ತಿರೋದವ್ರು. ಅವರು ಅವರ ಇದಕ್ಕೆ ಆರ್ಥಿಕ ಬಿಕ್ಕಟ್ಟನ್ನ ಪರಿಹರಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಿರೋದು ದೇಶ ಉದ್ಧಾರ ಮಾಡೋಕ್ಕೋಸ್ಕರ ಅಲ್ವಾ. ನಾವು ಅದನ್ನ ನಾವು ಸೇರ್ಕೊಂಡು ಮಾಡಿದ್ರೆ ಆಗುತ್ತಲ್ಲ. ಇವಾಗ ಸಿದ್ದರಾಮಯ್ಯನವರು ಇದನ್ನ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಇವಾಗ ಏನಿಲ್ಲ. ಅದ್ರ ಬದಲು ಆಸ್ಪತ್ರೆ ಬಗ್ಗೆ ಏನೋ ಮಕ್ಕಳಿಗೆ ಫೀಸ್ ಮಾಡಿದಿದ್ರೆ ಇದಾಗ್ತಿತ್ತು. ಈಗ 1,000 ಕೊಡೋದ್ರಿಂದ ಏನಾಗುತ್ತೆ? ಏನೂ ಆಗ್ತಿಲ್ಲ. BMTC ಇವು ಎಲ್ಲ ಬಿಟ್ಬಿಟ್ಟು ಏನು ಮಾಡೋಕ್ಕಾಗಿದೆ? ಹೆಣ್ಮಕ್ಳಿಗೆ ಏನೂ ಅವಶ್ಯಕತೆ ಇರಲಿಲ್ಲ. ಪ್ರತಿಯೊಬ್ಬರೂ ಈಗೆಲ್ಲ ಹೊರಗಡೆ ಬರೋದು ಕಲ್ತ್ಕೊಂಡ್ಬಿಟ್ರು. ಮನೆ ಬಿಟ್ಟು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಗಂಡದಿರಿಗೆ ಎದುರದೇ ಬಿಟ್ರು. ಪಾಪ ಮನೆ ಮಕ್ಕಳನ್ನ ನೋಡೋದೇ ಬಿಟ್ರು. ಹಿಂಗಾಗಿದೆ. ಅದೇನು ತಪ್ಪಲ್ಲ. ಅದನ್ನ ಉಳಿಸೋದ್ರಿಂದ ನಮಗೆ ಏನಾದರೂ ಒಂದು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಸೇರ್ಕೊಂಡು ದೇಶ ಉಳಿಸ್ಬೇಕು ತಾನೆ. ಈಗ ಅವರೊಬ್ಬರ ಕೈಲಾಗುತ್ತಾ? ಮೋದಿಜಿ ಕೈಲೇ. ಪ್ರತಿಯೊಬ್ಬರು ಉಳಿಸ್ಬೇಕು. ಆದರೆ ಅದೇನು ತಪ್ಪಲ್ಲ. ಅದು ನೆಸಿಟಿ ಇರೋವಷ್ಟು ತಗೊಳ್ಳಿ. ಎಲ್ಲರೂ ತಗೋಬೇಡಿ ಅಂತೇನು ಅವ್ರು ಹೇಳಲ್ಲ. ಸಣ್ಣ ಪುಟ್ಟದ್ದು ತಗೊಳ್ಳಿ. ತುಂಬ ಕಾಸ್ಟ್ ಹಾಕೋದನ್ನ ಅದನ್ನು ಸೇವ್ ಮಾಡ್ಕೊಳ್ಳಿ. ಅಲ್ಲ, ಅವರು ದೇಶದ ಪ್ರಧಾನಮಂತ್ರಿ ಆಗಿ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಜನಗಳ ಕಷ್ಟ ಸುಖನ ನಿಭಾಯಿಸ್ಬೇಕು. ನಮ್ಮ ಪರ್ಸನಲ್ ಅಂದರೆ ವೈಯಕ್ತಿಕ ವಿಚಾರವಾಗಿ ನೀವು ಒಡವೆ ತಗೋಬೇಡಿ, ಈಗ 2 ವೀಲರಲ್ಲಿ ಓಡಾಡಬೇಡಿ ಅಂತ ಹೇಳೋದು ತಪ್ಪಲ್ವಾ? ಅದು ತಪ್ಪಲ್ಲ. ಯಾಕೆ ಅಂದರೆ ನೀವು ಸುಮ್ಮನೆ ಅನ್ನೆಸರಿ ಇವತ್ತು ವೇಸ್ಟ್ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬ ಮನುಷ್ಯನೂ ಮಾಡ್ತಿದ್ದಾನೆ, ನಾನು ಸಹ ಇನ್ಕ್ಲೂಡು. ಪ್ರತಿಯೊಬ್ಬ ಮನುಷ್ಯನೂ ಮಾಡ್ತಿದ್ದಾನೆ ಅದು ಎಲ್ಲದನ್ನ ತಪ್ಪನ. ಯಾಕೆಂದರೆ ಬರೀ ಅನ್ನೆಸರಿ ಹೊರಗಡೆ ಹೋಗೋದು, ಹೊರಗಡೆ ತಿನ್ನೋದು, ಇದೇ ಮನೆಗೆ ಅಡುಗೆನೇ ಮಾಡೋದಿಲ್ಲ, ಇನ್ವೆಸ್ಟ್ ಮಾಡ್ತಾರೆ. ಅದನ್ನೆಲ್ಲ ಉಳಿಸ್ಕೊಂಡು ಬಂದರೆ ದೇಶದ ಆರ್ಥಿಕತೆ ಸುಧಾರಿಸುತ್ತೆ. ಇವತ್ತು ಇನ್ವೆಸ್ಟ್ ಅಂದ್ಕೊಂಡು ಬೇರೆದಕ್ಕೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಜನಗಳು ನೆಟ್ಟಿಗೆ ಇರೋದೇ ಬಿಟ್ಬಿಟ್ಟಿದ್ದಾರೆ. ಯಾವ ವಿಚಾರವಾಗಿ ಇಷ್ಟ ಆಗುತ್ತೆ ಮೋದಿ ಸರ್ ಅವರು ನಮ್ಮ ದೇಶನ ಉಳಿಸಿದ್ದಾರೆ. ಅದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಇಲ್ಲಿ ನಮ್ಮ ಕರ್ನಾಟಕದ ಅಷ್ಟೇ. ಕರ್ನಾಟಕದ ಇವಾಗ ಅದು ರಾಜಕೀಯ, ಅದನ್ನೇನು ಮಾಡೋಕ್ಕಾಗಲ್ಲ. ನಾವು ಈಗ ಎಲ್ಲರೂ ಒಂದಾಗಿರಬೇಕು. ಸಪೋರ್ಟ್ ಮಾಡಬೇಕೋ ಬೇಡವೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ಅಫ್ಕೋರ್ಸ್ ಎಲ್ಲ ಹೈಕ್ ಪರಿಸ್ಥಿತಿಗಳು ಜಾಸ್ತಿನೇ ಇದೆ, ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ಮೇ ಬಿ ನಾವು ಕೂಡ ಒಂದು ರೀತಿಯಿಂದ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಅದು ನಮಗೂ ಒಳ್ಳೆಯದು, ನಮ್ಮ ಮುಂದಿನ ಭವಿಷ್ಯಕ್ಕೂ ಒಳ್ಳೆಯದು ಅನಿಸುತ್ತೆ ಅಷ್ಟೇ. ಮೇ ಬಿ ಇರ್ಬೋದು. ಚಿನ್ನದ ಬಗ್ಗೆ ಅಂತ ಅಲ್ಲ, ಪೆಟ್ರೋಲೇ ಆಗಲಿ ಅಥವಾ ಏನೇ ಆಗಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಬೇಕು. ಸ್ವಲ್ಪ ದಿನ ತುಂಬ ಎಮರ್ಜೆನ್ಸಿ ಇತ್ತಂದರೆ ಹೋಗಬೇಕು. ಚಿನ್ನ ಅಂತ ಬಂದಾಗ ಅದು ಅವರವರ ವೈಯಕ್ತಿಕವಾಗಿ ಅವ್ರು ಎಷ್ಟು ಬೇಕು, ಏನು ಬೇಕು, ಕ್ವಾಂಟಿಟಿ ತುಂಬ ಜಾಸ್ತಿ ತೊಗೊಳೋದು, ಕಡಿಮೆ ತೊಗೋತಾರೆ ಕೆಲವರು. ಅದು ಡಿಪೆಂಡ್ ಆನ್ ದೇರ್ ಸ್ಟೇಟಸು, ಮನಿ ಏನಿರುತ್ತೆ ಅದ್ರ ಮೇಲೆ ಹೋಗುತ್ತೆ ಅವ್ರದ್ದು. ದೇಶದ ಪ್ರಧಾನಮಂತ್ರಿ ಆಗಿ ಆರ್ಥಿಕ ಬಿಕ್ಕಟ್ಟನ್ನ ನಿಭಾಯಿಸಬೇಕು ಹೊರತು ನಮಗೆ ಅವರು ಈ ಥರನೇ ಹೀಗೆ ಅಂತ ಹೇಳೋದು ಕಡಿತು. ನೀವು ಹೇಳ್ತಾ ಇರೋದು 100% ಕರೆಕ್ಟು. ಹೇಳಬಾರ್ದು ಅಂತ ಹೇಳ್ಬೋದು. ಬಟ್ ಸಿಚುವೇಶನ್ ಹಂಗಿದೆಯಲ್ವಾ, ಈಗಿರೋ ಆರ್ಥಿಕ ಪರಿಸ್ಥಿತಿಗೆ ನಾವು ನೋಡಿದ್ರೆ ಅಡ್ಜಸ್ಟ್ಮೆಂಟು ನಮ್ಮಲ್ಲೂ ಅಕಸ್ಮಾತ್ ಇವಾಗ ಅವ್ರೇನು ಹೇಳ್ತಾ ಇದ್ದಾರೆ ನಮ್ಮ ಒಳ್ಳೇದಕ್ಕೂ ಹೇಳ್ಬೋದು ಒಂದೊಂದ್ಸತಿ. ಯಾಕಂದರೆ ನಾವು ಕೂಡ ನಮ್ಮಲ್ಲಿ ಎಕನಾಮಿಕ್ಸ್ ಹೆಂಗಿದೆ ಏನು ಅಂತ ತಿಳ್ಕೊಂಡು ಅದನ್ನು ನಮ್ಮ ಲೈಫ್ ಸ್ಟೈಲಿಗೂ ಕೂಡ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ನೋಡ್ಕೊಂಡು ನಾವು ಕೂಡ ಮುಂದುವರಿಬೇಕಾಗತ್ತೆ. ಅಕಸ್ಮಾತ್ ಅದು ಇದು ನಮ್ಮ ಮೇಲೆ ಪರಿಣಾಮ, ನಾಳೆ ಟ್ಯಾಕ್ಸ್ ಇಂದ ಹಿಡಿದು ಪ್ರತಿಯೊಂದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲ ಪಬ್ಲಿಕ್ ಮೇಲೆ ಬರುತ್ತೆ. ಅವ್ರು ಏನೇ ಮಾಡಿದ್ರು ಅವ್ನು ಪಬ್ಲಿಕ್ ಮೇಲೆ ಅಲ್ವಾ. ಇನ್ನೇನು ಸಪ್ರೇಟಾಗಿ ಅವ್ರು ಯಾರ ಮೇಲೆ ಹಾಕೋಕ್ಕಾಗಲ್ಲ. ಇನ್ನು ಗೌರ್ಮೆಂಟ್ ಎಲ್ಲಿಂದ ಇರ್ತದೆ? ನಮ್ಮ ಮೇಲೆ ಹಾಕ್ಬಿಟ್ಟು ನಮ್ಮದೇ ತೊಗೊಂಡು ನಮ್ಮದೇ ಇದು ಮಾಡೋದು. ದಟ್ಸ್ ಇಟ್. ನಥಿಂಗ್ ಇಲ್ಲ. ವೆಹಿಕಲ್ 2 ವೀಲರ್ ಇದೆ. ಆಫ್ಕೋರ್ಸ್ ನಮ್ಮ ಬರೋದಕ್ಕೆ ಬೇಕು ಒಂದು ನಾನು ಯೂಶ್ವಲಿ ಒಂದು 20 to 30 ಮಿನಿಟ್ಸ್ ಅದು ಬೇಕಾಗತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲ ಕಡೆನೂ ಅದನ್ನು ಈಗ ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡ್ಕೊಂಡು ಬರಬೇಕಾಗತ್ತೆ. ಇಟ್ ಮೇ ಟೇಕ್ 1 hour to 1.5 hour ಆಗುತ್ತೆ. ಆಬ್ವಿಯಸ್ಲಿ ಆಗತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಷ್ಟೆ. ಎಲ್ಲನೂ ಕರೆಕ್ಟ್ ಇರಲ್ಲ. 50% ಕರೆಕ್ಟ್, 50% ನಾಟ್ ಕರೆಕ್ಟ್ ಅಷ್ಟೇ. ಯಾಕೆ ಬೇಕು ಅಂತ ಖಂಡಿತ ತಗೋತೀವಿ, ಇಲ್ಲ ಅಂದ್ರೆ ಇಲ್ಲ.
ಒಂದು ವರ್ಷ ತನಕ ಮೇ ಬಿ ಐ ಥಿಂಕ್ ಇಟ್ ಮೇ ಬಿ 100% ಇಲ್ಲ. ಸಮಯ ಬಂದಾಗ ಖಂಡಿತ ತೊಗೋತೀವಿ, ಅದು ತೊಗೊಳ್ಳೇಬೇಕಾದ ಪರಿಸ್ಥಿತಿ ಬಂದಾಗ ತೊಗೊಳ್ಳೇಬೇಕು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಈಗ ಟ್ಯಾಕ್ಸು ಅನ್ನೋದು ಅದ್ರ ಮೇಲೆ ಎಷ್ಟು GST ಹಾಕ್ತಾರೆ ಅದ್ರ ಮೇಲೂ ಹೋಗುತ್ತಲ್ವಾ, ಅದು ಎಷ್ಟು ಹಾಕಿದಾಗ ನೋಡ್ಕೊಂಡು ತೊಗೊಳೋದ್ರಲ್ಲಿ ಅದು ಜಾಣತನ. ಅದು ಕಡಿಮೆ ಟ್ಯಾಕ್ಸ್ ಇದ್ದಾಗ ತೊಗೊಳ್ಳೋ, ಈಗ ಕಡಿಮೆ ಇದ್ದಾಗ ತೊಗೊಳೋದಕ್ಕೂ ರೇಟ್ ಜಾಸ್ತಿ ಆದಾಗ ತೊಗೊಳೋಕ್ಕೂ ವೇರಿಯೇಷನ್ಸ್ ಇದೆ ಅಲ್ವಾ. ಸೊ ಅದು ನೋಡಿಕೊಂಡು ಈ ಕಡಿಮೆ ಇದೆ, ಮುಂದೆ ಜಾಸ್ತಿ ಆದರೆ ಏನು ಮಾಡ್ತೀರಾ? ಟ್ಯಾಕ್ಸ್ ಜಾಸ್ತಿ ಆದರೆ ಸ್ಟಾಪ್ ಮಾಡೋದು ಯಾರೂ ಮಾಡಲ್ಲ. ಅಯ್ಯೋ ಇವತ್ತಿನ ಎಲ್ಲರೂ ಅವ್ರವರು ಲೈಫ್ ಸ್ಟೈಲ್ ನೋಡ್ಕೊಂಡು ಮಾಡೇ ಮಾಡ್ತಾರೆ. ಮೇಡಮ್ ಏನು ಬೇಕು ರಿಕ್ವೈರ್ಮೆಂಟ್ ಅದು ಮಾಡೇ ಮಾಡ್ತಾರೆ. ಆಯಿಲು ಕಡಿಮೆ ಬಳಸಿ ಅಂತಾರೆ, ಅಡುಗೆ ಮಾಡೋಕ್ಕಾಗತ್ತಾ? ಆಯಿಲ್ ಕಡಿಮೆ ಬಳಸಿ ಏನು ಬೇಕು ಅದು ಮಾಡಲೇಬೇಕು. ಜಾಸ್ತಿ ರೇಟ್ ಆಗ್ಬೋದು ಮುಂದೆ, ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಚುವೇಶನ್ ಈಸ್ ಮೇ ಬಿ ಹಿಂಗೆ, ಯಾಕಂದರೆ ಲಾಸ್ಟು ನಾವು ಬಿಫೋರ್ ಕಂಪೇರ್ ಮಾಡಿದ್ರೆ ಇವತ್ತು ಎಷ್ಟೋ ಪರಿಸ್ಥಿತಿಯಲ್ಲಿ ತುಂಬ ಚೇಂಜ್ ಇದೆ, ಎಲ್ಲನೂ ಹೈಕ್ ಆಗಿದೆ. ಸೊ ನೋಡಬೇಕು ಇನ್ನು ಮುಂದೆ ಹೆಂಗಾಗತ್ತೆ ಅಂತ. ಅವ್ರವ್ರ ಅನುಕೂಲಕ್ಕೆ ಎಲ್ಲರೂ ಮಾತಾಡ್ತಾರೆ. ಅವ್ರಿಗೆ ಅಡ್ಜಸ್ಟ್ ಅಲ್ಲ, ನಮ್ಮ ಸೋಷಲ್ ರಿಕ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗಬೇಕಷ್ಟೆ.